ನಿಮ್ಮನ್ನು ಕೇಳ್ಕೊತೀನಿ, ಅಭಯಾರಣ್ಯ ಉಳಿಸು, ಪ್ರಾಣಿಗಳನ್ನ ಉಳಿಸು, ಗಂಟೆದುಗಳನ್ನ ಉಳಿಸು. Hello everybody, welcome back to my channel Varun Vlogs. So ಇವತ್ತು 19 July 2025 ನಾವಿವಾಗ ಮಹಾಲಕ್ಷ್ಮಿ ಲೇಔಟ್ ಧರ್ಮಶಾಸ್ತ್ರ ಟೆಂಪಲ್ ಅಲ್ಲಿ ಇದೀವಿ. ಈಗ ಹೋಗ್ತಿರೋದು ಶಬರಿಮಲೆಗೆ. ಲಾಸ್ಟ್ ಇಯರ್ ಕೂಡ ಹೋಗಿದ್ವಿ. ಸೊ ಇಟ್ ವಾಸ್ ಪ್ರಾಬಬ್ಲಿ ಅರೌಂಡ್ ಜೂನ್ ಅಂತ ಅನ್ಸುತ್ತೆ, ಬಟ್ ಈ ಸತಿ ಜುಲೈ ಅಲ್ಲಿ ಹೋಗ್ತಾ ಇದೀವಿ. ಸಿಕ್ಕಾಪಟ್ಟೆ ಮಳೆ ಇದೆ ಅಂತ ಕೇಳ್ಪಟ್ಟಿದೀನಿ, ಫುಲ್ ಕೇರಳ. ಒಂದ್ ವಿಶೇಷತೆ ಏನಂತಂದ್ರೆ ಈ ಸತಿ ಬರೀ ಶಬರಿಮಲೆ ಹೋಗ್ತಾ ಇಲ್ಲ, ಈ ಸತಿ ಗವಿ ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತ ಗವಿ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ. ಸೊ ಪ್ರತಿ ಸರಿ ಶಬರಿಮಲೆಗೆ ಹೋಗ್ಬೇಕಾದ್ರೆ ಇಲ್ಲಿಗೆ ಬಂದು ಒಂದು ಸೆಲ್ಯೂಟ್ ಹಾಕೊಂಡು ಹೋಗುವಂತದ್ದು ಅಭ್ಯಾಸ. ಹಂಗಾಗಿ ಈ ಸರಿನೂ ಬಂದಿದೀವಿ. ಲಾಸ್ಟ್ ಟೈಮ್ ಕೂಡ ಇಲ್ಲಿಗೆ ಬಂದಿದ್ದು. ನೋಡಿ, ಆಫ್ ಸೀಸನ್ ಇದ್ರೂ ಕೂಡ ತುಂಬಾ ಜನ ಹೋಗ್ತಿದ್ದಾರೆ ಶಬರಿಮಲೆಗೆ ಆಲ್ರೆಡಿ. ಪ್ರಾಬಬಲಿ ಇವ್ರು ನಮಗ್ ಸಿಗ್ಬೋದು ನಾಳೆ ಸನ್ನಿಧಾನದಲ್ಲಿ ಎಲ್ಲಾದ್ರೂ ಸಿಗ್ತಾರೆ. ಅಣ್ಣ ನಾಳೆನಾ ದರ್ಶನ? ನಾಳೆ ಯಾವ ರೂಟು? ಮಾಮೂಲಿ ಮೈಸೂರು, ನಂಜನಗೂಡು, ವಯನಾಡು, ಸುಲ್ತಾನ್ ಬತ್ತೇರಿ. ಹಂಗ ಹೋಗ್ತೀರಾ? 8 ಗಂಟೆ ಕ್ಲೋಸು. ಗುಂಡ್ಲುಪೇಟೆ 8 ಗಂಟೆ ಕ್ಲೋಸ್. ನೋಡಿ, ಅವ್ರಿಗೂ ನಾಳೆನೆ ದರ್ಶನ. ಆದ್ರೆ ಅವ್ರು ಹೋಗ್ತಿರೋದು ಬೇರೆ ರೂಟು. ಅವ್ರು ಹೋಗ್ತಿರೋದು ಲಾಸ್ಟ್ ಟೈಮ್ ನಾವು ಹೋಗಿದ್ವಲ್ಲ, ಗುಂಡ್ಲುಪೇಟೆ ಆ ರೂಟು. ಬಟ್ ನಾವ್ ಈ ಸರಿ ಇದ್ರ ಮೇಲೆ ಹೋಗ್ತಾ ಇದೀವಿ, ಯಾವ್ದು ಚಾಮರಾಜನಗರ. ಓಕೆ, ಇವಾಗ ಬಿಟ್ಟಿದೀವಿ. ಇವಾಗ 12:30 ಟೈಮು. ಈಗ ಇಲ್ಲಿಂದ ಫಸ್ಟ್ ನಮ್ ಕಸಿನ್ ಮನೆ, ನಮ್ ಅಕ್ಷಯ್ ಗೊತ್ತಲ್ಲ, ಅವನ್ ಮನೆಗೆ ಹೋಗ್ಬೇಕು. ಆಗ್ಲೇ ಬಡ್ಕೊಂತಾವನು ಅವನು, ನಾನು ಬಾರೋ ಬೇಗ ಅಂತ. ಶೂಟಿಂಗ್ ಎಲ್ಲ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಟೈಮ್ ಆಗಿ ಹೋಗ್ಬಿಟ್ಟಿತ್ತು, ಹಂಗಾಗಿ ಲೇಟ್ ಆಗೋಯ್ತು ನನಗೂ. ಆಕ್ಚುಲಿ ಫೋಟೋ ಕಟ್ಟೋದು ಮರ್ತೋಗ್ಬಿಟ್ಟಿದ್ವಿ, ಹಂಗಾಗಿ ನಮ್ ಕಸಿನ್ ಮನೆ ಹತ್ರ ಬಂದು ಅವನ ಹತ್ರ ಒಂದು ಫೋಟೋ ಇತ್ತು, ತಗೊಂಡು ಇವಾಗ ಕಟ್ತಾ ಇದೀವಿ. ಲಾಸ್ಟ್ ಟೈಮ್ ನನ್ನ ಹತ್ರನೇ 2 ಫೋಟೋ ಇತ್ತು, ಬಟ್ ಡಿಸೆಂಬರ್ ಅಲ್ಲೆಲ್ಲ ಹೋದಾಗ ಮಿಸ್ಪ್ಲೇಸ್ ಆಗ್ಬಿಟ್ಟಿದೆ ಅದು. ಹಂಗಾಗಿ ಇವನ ಹತ್ರ ಒಂದಿತ್ತು, ತಗೊಂಡು ಇವಾಗ ಕಟ್ತಾ ಇದೀವಿ. ಓಕೆ, ಎಲ್ಲ ಹೂನಾರ ಎಲ್ಲ ರೆಡಿ ಆಯ್ತು. ನಮ್ಮ ಅಕ್ಷಯ್ ಪಾಪ ಹೂನಾರ ಎಲ್ಲ ತಗೊಂಡ್ ಬಂದಿದ್ದ, ರೆಡಿ. ಈಗ ಜಸ್ಟ್ ರಾಮನಗರ ಬಿಟ್ಟಿದೀವಿ ಅಷ್ಟೇ. ಮಳೆ ನೋಡಿ ಹೆಂಗ್ ಹೊಡಿತಾ ಇದೆ ಅಂತ. ಸೊ ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿದೆ. ನಾನು ಆಕ್ಚುಲಿ ರಾಮನಗರದಲ್ಲಿ ಮೈಸೂರು ಪಾಕ್ ತಗೋಬೇಕು ಅಂತ ಅನ್ಕೊಂಡೆ. ಟೈಮ್ ಆಗೋಯ್ತು ಇವಾಗ, ಈಗ ಅದು ಇಲ್ಲ. ಇದು BRT ಹುಲಿ ಸಂರಕ್ಷಿತ ಪ್ರದೇಶ ಚಾಮರಾಜನಗರ. 20 ರೂಪಾಯಿ ಇರುತ್ತೆ ಎಂಟ್ರಿ ಫೀಸು ಕಾರ್ಗೆ. ದೊಡ್ಡ ಗಾಡಿಗಳಿಗೆ 50 ರೂಪಾಯಿ. ನೋಡಿ ಹಿಂಗಿದೆ. ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ನೋಡಿ. ಚಾಮರಾಜನಗರ ಫುಲ್ಲು ಮಳೆ. ನಮ್ಗೇನು ಸಿಕ್ಲಿಲ್ಲ, ಬಟ್ ಇವಾಗ ಮಾತ್ರ ಭಯಾನಕ ಬರ್ತಾ ಇದೆ. ಆಲ್ರೆಡಿ ಮಳೆ ಹನಿತಾ ಇದೆ. ಬ್ಯೂಟಿಫುಲ್ ಆಗಿದೆ ಮಾತ್ರ. ಇಲ್ಲಿಂದ ತಮಿಳ್ನಾಡು ಸ್ಟಾರ್ಟ್. ರೋಡ್ಸ್ ನೋಡಿ ಹೇಗಿದೆ. ಸತ್ಯಮಂಗಲಂ ಟೈಗರ್ ರಿಸರ್ವ್ ಅಂತಿದ್ದು. ಇಲ್ಲಿಂದ ಟೈಗರ್ ರಿಸರ್ವ್ ಸ್ಟಾರ್ಟ್. ಇಲ್ಲಿಂದ ಸತ್ಯಮಂಗಲ ಸ್ಟಾರ್ಟ್. ಬ್ಯೂಟಿಫುಲ್ ಆಗಿದೆ ನೋಡಿ ರೋಡ್ಸ್. ಏನ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ. ನಮ್ಮವರಿನ್ನು ಕಲಿಯಬೇಕು ಅಪ್ಪ, ಕಲಿಯಬೇಕು. ಸೂಪರ್ ಆಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ. ಸತ್ಯಮಂಗಲಂ ಟೈಗರ್ ರಿಸರ್ವ್, ಹಸನೂರ್ ಡಿವಿಷನ್. ಹಸನೂರ್ ಡಿವಿಷನ್ ಅಂತಿದ್ದು. ನಾನು ಯೂಶಲಿ ಏನಕ್ಕೆ ಯಾಕೆ ಈ ಕಡೆ ಬರ್ಬೇಕಾದ್ರೆ ಬರೀ ಫಾರೆಸ್ಟ್ ರೂಟ್ಸ್ ನೇ ಚೂಸ್ ಮಾಡ್ತೀನಿ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರನೇ. ನಾವಿವಾಗ ಸೇಲಂ ಮೇಲೂ ಬರ್ಬೋದು. ಸೇಲಂ ಮೇಲೆ ಬಂದು ಡೈರೆಕ್ಟ್ ಒಂದೇ ಸರಿ ದಿಂಡಿಗಲ್ ಬಂದು ಅಲ್ಲಿಂದ ಬಂದ್ಬಿಡ್ಬೋದು. ಬಟ್ ಏನಕ್ಕೆ ಫಾರೆಸ್ಟ್ ರೂಟ್ಸ್ ನೇ ಚೂಸ್ ಮಾಡ್ತೀನಿ ನೋಡಿ. ಲಾಸ್ಟ್ ಟೈಮ್ ಬಂದಾಗ ಮುದುಮಲೈ ಫಾರೆಸ್ಟ್, ಈ ಸತಿ ಬಂದಾಗ ಚಾಮರಾಜನಗರ. ಏನಕ್ಕೆ ಈ ತರ ಫಾರೆಸ್ಟ್ ರೂಟ್ಸ್ ನೇ ಚೂಸ್ ಮಾಡ್ತೀನಿ ಅಂತಂದ್ರೆ ಇದಕ್ಕೋಸ್ಕರನೇ. ಮೆಸ್ಮರೈಸಿಂಗ್ ಆಗಿರುತ್ತೆ.
ವರ್ಷದಲ್ಲಿ ಕೆಲವು ದಿನಗಳು ಲೈಕ್ ಈ ತರ ಪೀಕ್ ಮಾನ್ಸೂನ್ ಇರೋ ಟೈಮ್ ನಲ್ಲಿ ಇಲ್ಲಿ ಬಂದ್ರೆ ನಿಜವಾಗ್ಲೂ ಮೈಂಡ್ ಸಿಕ್ಕಾಬಡೆ ರಿಫ್ರೆಶ್ ಆಗುತ್ತೆ. ಸುಮ್ಮನೆ ಡ್ರೈವ್ ಎಂಜಾಯ್ ಮಾಡೋದಕ್ಕಾದ್ರೂ ಇಲ್ಲಿ ಒಂದ್ಸತಿ ಬರ್ಬೇಕು. ಸಾಕಾಗಿದೆ, ನನಗಂತೂ ಬೇಜಾರೇ ಆಗಲ್ಲ. ಕರ್ನಾಟಕ ಮತ್ತೆ ಈ ತಮಿಳ್ನಾಡು ಕಾಡುಗಳು ಮಾತ್ರನೇ ಈ ತರ ವೆರೈಟಿ ಇರೋದು. ನೀವು ಇದೇ ತರ ನಿಮ್ಗೆ ಡ್ರೈ ಸೀಸನ್ ಅಲ್ಲಿ ಬಂದ್ರೆ ಈ ತರ ಕಾಡೇ ಸಿಗಲ್ಲ ನಿಮ್ಗೆ. ಫುಲ್ ಬ್ರೌನ್ ಆಗ್ಬಿಟ್ಟಿರುತ್ತೆ. ಅದೇ ಈ ತರ ಪೀಕ್ ಮಾನ್ಸೂನ್ ಅಲ್ಲಿ ಬಂದ್ರೆ ಮಾತ್ರನೇ ಈ ತರ ಫಾರೆಸ್ಟ್ ಕಾಣಿಸೋದು ನಿಮ್ಗೆ. ನೋಡಿ ಏನ್ ಸೈಲೆಂಟು, ಏನ್ ಬ್ರೀಸು, ಎಷ್ಟು ಪ್ಯೂರಿಟಿ ಇದೆ ಗೊತ್ತಾ ಈ ಏರಲ್ಲಿ ಮಾತ್ರ. ಸಾಕಾಗಿದೆ. ಇದು ಎಲ್ರಿಗೂ ಇಷ್ಟ ಆಗದೆ ಇರ್ಬೋದು, ಬಟ್ ಫಾರೆಸ್ಟ್ ಲವರ್ಸ್ ಮಾತ್ರ ಇದು ಖಂಡಿತ ಇಷ್ಟ ಆಗುತ್ತೆ. ನನ್ನ ಮಕ್ಕಳ ಏನಂತಂದ್ರೆ ಫಾರೆಸ್ಟ್ ಅಲ್ಲಿ ಈ ತರ ಎಲ್ಲ ನಿಲ್ಸೋದು ತುಂಬಾನೇ ತಪ್ಪು. ಯಾಕೆ ಅಂತಂದ್ರೆ ಅಕಸ್ಮಾತ್ ಏನಾದ್ರೂ ಯಾವ್ದಾದ್ರು ವೈಲ್ಡ್ ಅನಿಮಲ್ ಬಂದು ಅಟ್ಯಾಕ್ ಮಾಡ್ತು ಅಂತಂದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಜಾಗನೇ ಇರಲ್ಲ. ಅಂಡ್ ಮೋರ್ ಓವರ್ ಇಲ್ಲಿ ಇಳಿಯೋದು ಕೂಡ ತುಂಬಾನೇ ಡೇಂಜರಸ್. ಅದ್ರ ಪಾಡ್ಗೆ ಅದಿರ್ಬೇಕು, ನಮ್ ಪಾಡಗ್ ನಾವು ಏನ್ ಮಾಡಕ್ ಬಂದಿದೀವೋ ಆ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ಬೇಕು. ಈ ದಾರಿಲಿ ಪಾಸ್ ಆಗ್ಬೇಕು ಅಷ್ಟೇ. ಅದ್ ಬಿಟ್ಬಿಟ್ಟು ಇಲ್ಲಿ ನಿಂತ್ಕೊಂಡು ಏನೋ ತರಲೆ ಕೆಲಸಗಳು ಮಾಡ್ತೀವಿ ಅಂತಂದ್ರೆ ಮಾಡಿದ್ರೆ ಆಗ್ಬಾರ್ದೇ ಆಗೋದು. ನಾವ್ ಇವಾಗಿದ್ದೀವಿ ಸತ್ಯಮಂಗಲಂ ಟೈಗರ್ ರಿಸರ್ವ್ ನಲ್ಲಿ. ಈ ಜಾಗ ಆಲ್ಮೋಸ್ಟ್ 1105 meters ಅಬೌವ್ ದಿ ಸಿ ಲೆವೆಲ್ ಇದೆ. ಸೊ ಅಲ್ಲೇ ಮುಂದೆ ಹಾಕಿದೀವಿ ನೋಡಿ ನಮ್ ಗಾಡಿ. ಸೊ ಅಲ್ಲಿದೆ, ಇಲ್ಲೇ ಒಂದು ಕಾಫಿ ಬ್ರೇಕ್ಗೆ ಅಂತ ನಿಲ್ಸಿದ್ವಿ. ಸಕ್ಕದಾಗಿತ್ತು ಇಲ್ಲಿವರೆಗೂ ರೂಟು. ಎರಡು ಮಾತೇ ಇಲ್ಲ. ಆ ಕಡೆ ಹೋಗೋ, ಏನ್ ರೋಡಲ್ಲಿ ನಿಂತಿದ್ಯಾ ನೋಡಿ. ಇವಾಗ ಇಲ್ಲಿಂದ ಕೆಳಗಡೆ ಇಳಿಬೇಕು. ಇಲ್ಲಿಂದ ಮುಂದಕ್ಕೆ ಹೋದ್ರೆ ಇವಾಗ ದಿಂಬಂ ಘಾಟ್ ಸಿಗುತ್ತೆ. ದಿಂಬಂ ಘಾಟ್ ಕೂಡ ತುಂಬಾನೇ ಸಖತ್ತಾಗಿದೆ. ಅದು ಕೂಡ ಸೂಪರ್ ರೂಟು. ನನ್ಗೆ ಕಬ್ಬಿನ ಲಾರಿಗಳನ್ನೆಲ್ಲ ನೋಡಿದ್ರೆ ಈ ಆನೆಗಳು ಯಾಕಿನ್ನು ಇವ್ರ ಹತ್ರ ಟೋಲ್ ಕಲೆಕ್ಟ್ ಮಾಡೋದಿಕ್ಕೆ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಪ್ರಾಬಬಲಿ ಸಿಗ್ಬೋದು. ಫಿಂಗರ್ಸ್ ಕ್ರಾಸ್, ನೋಡೋಣ ಮುಂದೆ ಎಲ್ಲಾದ್ರೂ ಸಿಗುತ್ತೇನೋ ಅಂತ. ನೋಡಿ ಯಾವಾಗ್ಲೂ ಹೇಳಿದ್ನಲ್ಲ, ಎಲಿವೇಶನ್ ಅಬೌವ್ ಮೀನ್ ಸಿ ಲೆವೆಲ್ 1105 meters. ಮತ್ತೆ ಇದು ಸತ್ಯಮಂಗಲಂ ಟೈಗರ್ ರಿಸರ್ವ್. ಬಟ್ ಹಿಂಗೋಗ್ತಿಲ್ಲ ನಾವೀಗ, ಹಿಂಗೋಗ್ತೀವಿ. ಸೊ ಒಂದು ಡಿಸಪಾಯಿಂಟಿಂಗ್ ಥಿಂಗು ಏನಂದ್ರೆ ನಮ್ ಗಜೇಂದ್ರ ಸಿಕ್ಲಿಲ್ಲ ನೋಡೋದಿಕ್ಕೆ. ಅಲ್ಲಿ ಏನಾಯ್ತು ಅಂತಂದ್ರೆ ನಾವು ಬೂದಿ ಪಡಗಾಗೆ ಇದಾಕಿದ್ವಿ, ಏನು ಮ್ಯಾಪ್ ಹಾಕಿದ್ವಿ. ಆದ್ರೆ ಅವನು ಆ ಜಾಗದಲ್ಲಿ ಇರ್ಲಿಲ್ಲ, ಬೇರೆ ಕಡೆಗೆ ಹೋಗ್ಬಿಟ್ಟಿದ್ದ. ಬೂದಿ ಪಡಗ ಅಂದ್ರೆ ಬೇರೆ ಬೂದಿ ಪಡಗನೆ, ಬಟ್ ಆದ್ರೆ ಅವನು ಬೇರೆ ಫಾರೆಸ್ಟ್ ಕ್ಯಾಂಪ್ ಅಲ್ಲಿ ಇದ್ದ. ಹಂಗಾಗಿ ನಮ್ಗೆ ಗಜೇಂದ್ರ ನೋಡಕ್ ಸಿಕ್ಲಿಲ್ಲ. ಹಂಗಾಗಿ ಅಲ್ಲಿಂದ ಈಗ ಸೀದಾ ಹೊರಟಿದೀವಿ. ಇವಾಗ ದಿಂಬಂ ಘಾಟ್ ಇಳಿದ ತಕ್ಷಣ ಬನ್ನಾರಿ ಅಮ್ಮ ಟೆಂಪಲ್, ಅಲ್ಲಿಂದ ಟುವರ್ಡ್ಸ್ ಕೇರಳ. ನೋಡಿ ಇದೆ ಬನ್ನಾರಿ ಸಿಟಿ, ಸಿಕ್ಕಾಪಟ್ಟೆ ದೊಡ್ಡ ಸಿಟಿ ಇದು. ದಿಂಬಂ ಘಾಟ್ ಟ್ರಾಫಿಕ್ ಜಾಮ್ ಆಗಿತ್ತು ಆಲ್ಮೋಸ್ಟ್ ಲೈಕ್ 1.5 hour. ಸೊ ಇವಾಗ ಕ್ಲಿಯರ್ ಆಗಿದೆ, ಏನಿಲ್ಲ. 2 ಗಾಡಿಗಳು ಕೆಟ್ಟು ನಿಂತು ಫುಲ್ಲು ಜಾಮ್ ಆಗ್ಬಿಟ್ಟಿತ್ತು. ಸೊ ಈಗ ಜಸ್ಟ್ ನೌ ಕ್ಲಿಯರ್ ಆಗಿದೆ. ಸೊ ಈಗ ಹೋಗ್ತೇವೆ ನೋಡಿ, ಅಲ್ಲಿ ಗಾಡಿಗಳು ಹೋಗ್ತಾ ಇದೆ. ಸೊ ಈಗ ಟೈಮ್ ಆಗಿದೆ 10:30. ನಾನು ಮಲಗ್ಬಿಟ್ಟಿದ್ದೆ. ಅನ್ನೂರ್ ಹತ್ರ ಬಂದು ಸ್ಟಾಪ್ ಮಾಡಿದ್ದಾರೆ ಡಿನ್ನರ್ಗೆ ಅಂತ. ಎಲ್ಲ ಪ್ಲೇಟ್ ಪರೋಟ ತಿಂದ್ವಿ, ಬಾಳೆ ಎಲೆ ಊಟ ಚೆನ್ನಾಗಿತ್ತು. ಓಕೆ ಫೈನ್. ಅಲ್ಲಿ ಪ್ಯೂರ್ ವೆಜ್ ಸಿಗೋದೇ ಕಷ್ಟ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ಯೂರ್ ವೆಜ್ ಅಂತ ಹುಡ್ಕೊಂಡು ಬಂದು ಇಷ್ಟೊತ್ತಾಯ್ತು. ಸತ್ಯಮಂಗಲ ಬಿಟ್ಟು ಒಂದ್ ಸ್ವಲ್ಪ ಮುಂದೆ ಬಂದಿದ ತಕ್ಷಣ ಅನ್ನೂರ್ ಅಂತ ಒಂದು ಜಾಗ ಸಿಗುತ್ತೆ, ಅಲ್ಲಿ ನಿಲ್ಸಿದ್ದಾರೆ. ಏನಂತಂದ್ರೆ ಈಗ ಇಲ್ಲಿಂದ 3 ರೂಟ್ ಇದೆ. ಒಂದು ದಿಂಡಿಗಲ್ ಹೋಗಿ ಜಾಯ್ನ್ ಆಗುತ್ತೆ, ಇನ್ನೊಂದು ಕೊಡೈಕೆನಾಲ್ ಜಾಯ್ನ್ ಆಗುತ್ತೆ, ಇನ್ನೊಂದು ತೀರಾ ಸುತ್ತಿ ಬಳಸ್ಕೊಂಡೆಲ್ಲ ಹೋಗ್ಬೇಕು, ಅದು ತ್ರಿಶೂರ್ ಮೇಲೆಲ್ಲ ಹೋಗುತ್ತೆ ಒಂದು ರೂಟಲ್ಲಿ, ಆಯ್ತಾ. ಸೊ ಈಗ 3 ರೂಟಲ್ಲಿ ಒಂದು ರೂಟ್ ಕೊಡೈಕೆನಾಲ್ಗೆ ಹೋಗೋ ರೂಟು ಸ್ವಲ್ಪ ಹತ್ರ ಇದೆ. ಅದು ಸ್ವಲ್ಪ ಅಂದ್ರೆ ಕೊಡೈಕೆನಾಲ್ ಪಕ್ಕದಲ್ಲೇ ಪಾಸ್ ಆಗ್ತಿದೆ, ಅದು ಆ ರೂಟ್ಗೆ ಹೋದ್ರೆ ಸ್ವಲ್ಪ ಹತ್ರ ಆಗುತ್ತೆ ಈಗ. ಸೊ ಇನ್ನ ಇಲ್ಲಿಂದ ಆಲ್ಮೋಸ್ಟ್ ಒಂದು 300 kilometers ತೋರಿಸ್ತಾ ಇದೆ. ಆದ್ರೆ ಇದು ದಿಂಡಿಗಲ್ಗೆ ಹೋಗೋ ರೂಟು ಮತ್ತೆ ಈ ರೂಟು ಎರಡು ಹೋಗ್ಬಿಟ್ಟು ಜಾಯ್ನ್ ಆಗೋದು ಕುಂಭಂಗೆರೆ. ಒಂದು ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಡಿತು, ಹೊಟ್ಟೆ ತುಂಬಾ ತಂಗ್ಲಿಟ್ ನುಂಗ್ಬಿಡ್ತಾವೆ. ಬಸ್ಸಲ್ಲಿ ಕಿಟಕಿ ಪಕ್ಕದಲ್ಲಿ ಸೀಟ್ ಇಟ್ಕೊಂಡ್ಬಿಟ್ಟು ಗೋರ್ ಅಂತ ಗೊರ್ಕೆ ಹೊಡಿತಾವೆ. ಈಗ ಗಾಡಿನ ನಮ್ಮ ಕೊಟ್ಟಿದ್ದೀನಿ. ಈಗ ಇಲ್ಲಿಂದ ಅವ್ನು ತಗೊಂತಾರೆ, ನಾನು ಮಲ್ಕೊಳ್ಳೋದು. ಯಾಕಂದ್ರೆ ಲಾಸ್ಟ್ ಡೇ
ಫುಲ್ ನೈಟ್ ಫುಲ್ ಶೂಟ್ ಇತ್ತು, ಹಂಗಾಗಿ ಮಲಗಕ್ಕೆ ಆಗಿರ್ಲಿಲ್ಲ. ಅಲ್ಲಿಂದ ಬಂದರೆ ಆಲ್ಮೋಸ್ಟ್ ಒಂದು 8 ಗಂಟೆ ತನಕ ನಾನೇ ನೋಡ್ತಿದ್ದೀನಿ. ಕುಂಭಂ ಘಾಟಲ್ಲೇ ಅವ್ರು ಕೊಟ್ಟಿದ್ದು. ಈಗ ಇಲ್ಲಿ ನಾವು ನೋಡಿಸ್ತಾರೆ ನಾವು ಮಾಡ್ಕೊಂಡ್ವಿ. ಓಕೆ, ಈಗ ಟೈಮ್ ಆಗಿದೆ 3:45. ಈಗ ಕುಂಬ್ಲಿ ಇನ್ನೊಂದು 10 ಕಿಲೋಮೀಟರ್ಸ್ ಇದೆ. ಎರಿಮಲೈ ಒಂದು 40 ಕಿಲೋಮೀಟರ್ಸ್ ಇದೆ. ಅಲ್ಲಿಂದ ಫಸ್ಟ್ ಇವಾಗ ಒಂದು ಪಂಚತೀರ್ಥ ದುರ್ಗಾ ಪರಮೇಶ್ವರಿ ಟೆಂಪಲ್ ಅಂತಿದೆ, ಅಲ್ಲಿಗೆ ಹೋಗ್ಬೇಕು. ಈಗ ಆ್ಯಸ್ ಆಫ್ ನಾವು ಇವಾಗ ಒಂದು ಟೀ ಬ್ರೇಕ್ ಅಂತ ಅಂದ್ಬಿಟ್ಟು ನಿಲ್ಲಿಸಿದ್ವಿ. ಬಂದೆ, ಟೀ ಬ್ರೇಕ್ ಅಂತ ನಿಲ್ಲಿಸಿದ್ವಿ. ಸೊ ಒಂದು ಟೀ ಬ್ರೇಕ್ ಹಾಕ್ಕೊಂಡು ಇಲ್ಲಿಂದ ಮತ್ತೆ ಜರ್ನಿ ಕಂಟಿನ್ಯೂ ಮಾಡಬೇಕು. ಒಳ್ಳೆ ಟೀ, ಯಾರಿಲ್ಲ, ಜನ ಏನು ಅಷ್ಟೊಂದಿಲ್ಲ, ಸ್ವಲ್ಪ ಕಡಿಮೆನೇ ಇದ್ದಾರೆ ಜನ ನೋಡಿ, ಅಂತ ಏನು ಜನ ಇಲ್ಲ. ಎರ್ಮೆಲೈಗೆ ಇನ್ನೊಂದು 40 ಕಿಲೋಮೀಟರ್ಸ್ ಇತ್ತು, ಅಲ್ಲ 40 ಇಲ್ಲ, ಸಾರಿ 30 ಕಿಲೋಮೀಟರ್ಸ್ ಇತ್ತು. ಅವಾಗ್ಲೇನೆ ಒಂದು ದೊಡ್ಡ ಫಾಲ್ಸ್ ನೋಡಿದ್ವಿ ಇಲ್ಲಿ. ಸುಮಾರು ಸತಿ ಬಂದಿದ್ದೀನಿ ನಾನು, ಬಟ್ ಇಷ್ಟು ಜೋರಾಗಿ ಈ ಫಾಲ್ಸ್ ಹರಿತಿದ್ದು ಈ ಸರಿನೇ ನೋಡಿದ್ದು. ಸಕ್ಕತ್ತಾಗಿ ಮಳೆ ಆಗಿದೆ ಅಂತ ಅನ್ಸುತ್ತೆ. ಸೂಪರ್ ಆಗಿದೆ ವಾಟರ್ ಫಾಲ್, ಫುಲ್ ಚಿಲ್ ಆಗಿದೆ, ಒಳ್ಳೆ ಫೋರ್ಸ್ ಅಲ್ಲಿ ಬೀಳ್ತಾ ಇದೆ ಮಾತ್ರ. ವಿತ್ ಲೈಟಿಂಗ್ ಮಾತ್ರ ಸಖತ್ತಾಗಿ ಕಾಣಿಸ್ತಾ ಇದೆ ಫಾಲ್ಸ್ ದೂರದಿಂದ. ಪಂಚತೀರ್ಥ ಪರಾಶಕ್ತಿ ದೇವಸ್ಥಾನ ಅಂತ ಹೇಳಿದ್ನಲ್ಲ ನೋಡಿ, ಅದು ಇಲ್ಲೇ ಇರೋದು. ಎರಿಮೆಲೆಯಿಂದ ಜಸ್ಟ್ 3 ಕಿಲೋಮೀಟರ್ಸ್ ಅಷ್ಟೇನೆ ಅದು. ನೋಡಿ, ನಮ್ ಗಾಡಿ ಅಲ್ಲಿ ನಿಲ್ಸಿದೀವಿ. ಅಲ್ಲಿ ನಿಲ್ಸಿ ಒಂದ್ ರೌಂಡ್ ನೋಡ್ಕೊಂಡ್ ಬರೋಣ ಎಲ್ಲಿದೆ, ಹೋಗ್ಬೋದಾ ಗಾಡಿ ಅಂತ ನೋಡೋದಿಕ್ಕೆ ಅಂತ ಬಂದ್ವಿ. ನೋಡಿ, ಇದೆಲ್ಲ ಪೈನಾಪಲ್ ಬೆಳೆದಿರೋದು, ಪೂರ್ತಿ ಪೈನಾಪಲ್, ಫುಲ್ ಪೈನಾಪಲ್ ಗಿಡ. ನೋಡಿ, ಅಲ್ಲಿದೆ ದೇವಸ್ಥಾನ ಅಂತ ಹೇಳ್ತೀಯಾನೆ ನನ್ನ ಕಸಿನ್. ಅಲ್ಲಿದೆ ನೋಡಿ. ಏನ್ ಓಪನ್ ಆಗಿದೆಯಾ ಇಲ್ವಾ ಗೊತ್ತಿಲ್ಲ, ಇನ್ನ ದೇವಸ್ಥಾನ ನೋಡ್ಬೇಕು. ಎರ್ಮಲೆಗೆ ಬಂದು ಹಾಗೆ ವಾಪಸ್ ಹೋಗ್ತಾ ಇದ್ವಿ. ಈ ಸರಿ ಇಲ್ಲಿವರೆಗೂ ಬಂದು ಎಕ್ಸ್ಪ್ಲೋರ್ ಮಾಡಿರೋದು ಸಿಕ್ಕಾಪಡೆ ಖುಷಿ ಆಗ್ತಾ ಇದೆ. ಇನ್ನ ಒಳಗೋಗಿ ನೋಡ್ಬೇಕು ಹೆಂಗಿದೆ ಅಂತ. ಸಿಕ್ಕಾಪಡೆ ಜೋರಾಗಿ ಹರಿತಾ ಇದೆ ನದಿ ಮಾತ್ರ. ಒಳಗಡೆ ಹೋಗಿ ತೋರಿಸ್ತೀನಿ, ಗೊತ್ತಾಗುತ್ತೆ. ಸಕ್ಕತ್ತಾಗಿ ಹರಿತಾ ಇದೆ ಮಾತ್ರ. ನೋಡಿ, ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ದೇವಸ್ಥಾನ. ಎಂತ ಜಾಗದಲ್ಲಿ ಇದೆ ನೋಡಿ, ಅದು ಮೆಸ್ಮರೈಸಿಂಗ್ ಆಗಿದೆ ಮಾತ್ರ. ಏನ್ ಜೋರಾಗಿ ಹರಿತಾ ಇದೆ ನೋಡಿ ನದಿ. ಬ್ಯೂಟಿಫುಲ್ ಆಗಿದೆ. ಇಷ್ಟು ವರ್ಷ ಬಂದಿದ್ವಿ, ನಮ್ಗೆ ಗೊತ್ತಿಲ್ಲ. ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ. ಆಕ್ಚುಲಿ ಸೋಷಿಯಲ್ ಮೀಡಿಯಾ ನೋಡಿದ್ಮೇಲೆ ಬಂದಿದ್ದು. ನಾವೇ ಫಸ್ಟ್ ಬಂದಿರೋದು, ಬೇರೆ ಯಾರು ಬಂದಿಲ್ಲ. ಪ್ರಾಬಬ್ಲಿ ಪೂಜಾರರು ಇನ್ನ ಬಂದಿರಲ್ವೇನೋಪ್ಪ. ಇಷ್ಟು ಜೋರಾಗಿ ಹರಿತಾ ಇದೆ, ಹೆಂಗ್ ಆಗ್ತಾರೆ ಇದನ್ನ, ಏನ್ ಕತೆ. ಅಯ್ಯೋ, ಯಾರಾದ್ರೂ ಶಬರಿಮಲೆಗೆ ಹೋಗೋರಿದ್ರೆ ಒಂದ್ ರೌಂಡ್ ಇಲ್ಲೂ ಬಂದು ವಿಸಿಟ್ ಹಾಕೊಂಡು ಹೋಗಿ, ಮಿಸ್ಸೇ ಮಾಡ್ಕೊಳಕ್ ಹೋಗ್ಬಿಡಿ. ಸಕ್ಕತ್ತಾಗಿದೆ ಪ್ಲೇಸ್ ಮಾತ್ರ. ನನಗಂತೂ ತುಂಬಾ ಇಷ್ಟ ಆಗೋಯ್ತು. ವಾವ್, ಸಿಂಪ್ಲಿ ವಾವ್. ಇದೆಲ್ಲ ಪೈನಾಪಲ್ ಗಿಡಗಳೇ. ಕುಯ್ಕೊಂಡವ್ರೆ, ಆಗ್ಲೇ ಕುಯ್ದಿದ್ದಾರೆ. ಇಂತ ಮುಂಚೆನೆ ಆಲ್ರೆಡಿ ಪೂಜಾರು ಆಲ್ರೆಡಿ ಬಂದಿದ್ದಾರೆ ನೋಡಿ, ಅಲ್ಲಿ ಕಾಣಿಸ್ತಾರೆ ನೋಡಿ, ಓಡಾಡ್ತಿಯಾರಲ್ಲಿ.